ಎಲ್ರಿಗೂ ಶರಣಾರ್ಥಿ. ಇವತ್ತು ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ದುಡ್ಡಿಲ್ಲದೆ ಹೋಗ್ತಾ ಇದ್ದೀನಿ. ಯಾವ ಥರ ಅಂದರೆ ಗಾಡಿ ಡ್ರಾಪ್ ಮಾಡಿಕೊಂಡು ಯಾರಾದ್ರೂ ಲಿಫ್ಟ್ ಕೊಡ್ತಾರೆ ಅದ್ರಲ್ಲಿ ಹೋಗ್ಬೇಕು ಅಂತ ಅಣ್ಣ. ಥ್ಯಾಂಕ್ ಯು. ಸೊ ಇವತ್ತು ನನಗೆ ₹1 ದುಡ್ಡಿಲ್ಲ. ಥ್ಯಾಂಕ್ ಯು ಬ್ರೋ. ನೀವು ಯಾವ ಕೊಳೆಗಾಲ? ಥ್ಯಾಂಕ್ ಯು. ಇವರೇ ನನಗೆ ಕೊಳೆಗಾಲದಿಂದ ಇದು ಯಾವ ದೊಡ್ಡಿನ ಮಾಡಿಗಂಟ ಡ್ರಾಪ್ ಕೊಟ್ಟರು ಮೊದಲನೇ ವ್ಯಕ್ತಿ ಇವರೇ. ಅಣ್ಣ ನಿಮ್ಮ ಹೆಸರು? ಸಿದ್ದಪ್ಪಾಜಿ ಅಣ್ಣ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಧನ್ಯವಾದ. ಬರ್ತೀರಾ? ನಮ್ಮ ಪಯಣ ಈಗ ದೊಡ್ಡನವಾಡಿಯಿಂದ ಮಹದೇಶ್ವರ ಬೆಟ್ಟಕ್ಕೆ ಮುಂದೆ ಪಯಣ ಹೋಗ್ತಾಯಿದೆ. ಇದೇ ಥರ ನೆಕ್ಸ್ಟ್ ಡ್ರಾಪ್ ಯಾವ್ದು ಸಿಗ್ತದೆ ಅಂತ ತಡ್ಕೊಂಡು ಹೋಗೋಣ ಬನ್ನಿ. ಮಲ್ಲೂರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಕೇವಲ ಇನ್ನು 49 ಕಿಲೋಮೀಟ್ರ್ ಐತೆ. ಇನ್ನು ನಮ್ಮ ಜರ್ನಿ 49 ಕಿಲೋಮೀಟ್ರ್ ಅಷ್ಟೇ. ನೋಡಿ ಏನು ನೋಡ್ತಿದ್ದೀರಾ ಜಾಗ ಉಡ್ದಾರದ ಹಳ್ಳ ಅಂತ. ಇಲ್ಲಿನ ವಿಶೇಷತೆ ಬಗ್ಗೆ ನಮ್ಮ ಈ ರಘು ಅಣ್ಣವ್ರು ತಿಳಿಸ್ಕೊಡ್ತಾರೆ. ಬನ್ನಿ ಬ್ರೋ. ಸರಿ ಬನ್ನಿ. ಎಲ್ರಿಗೂ ನಮಸ್ತೆ. ಸೊ ಈಗ ನೀವಿರುವಂಥ ಪ್ಲೇಸ್ ಯಾವುದಂದರೆ ಮಲೆಮಹದೇಶ್ವರ ಬೆಟ್ಟ ಹೋಗುವಂಥ ದಾರಿಯಲ್ಲಿ ವಡಕೆಲ್ಲ ಅಂತ ಒಂದು ಗ್ರಾಮ ಸಿಗುತ್ತೆ. ಈ ಗ್ರಾಮದಲ್ಲಿ ವಿಶೇಷತೆ ಏನಂದರೆ, ಸೊ ಈ ಹುಡುಗರೆಲ್ಲ ಇಲ್ಲಿ ತೋರಿಸಿಬ್ರು ಇದು ಏನಿದೆ ಅಂತ. ಸೊ ಇದನ್ನೆಲ್ಲ ಯಾರು ಕಟ್ಟಿರೋದು ಅಂದರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇರುವಂಥ ಭಕ್ತಾದಿಗಳು ಕಟ್ಟಿರೋದು. ಸೊ ಏನಕ್ಕೆ ಇದು ಕಟ್ತಾ ಇದ್ದಾರೆ ಅಂದರೆ, ಸೊ ಮಾದಪ್ಪ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಮಾಟ ಮಂತ್ರ ವಾಮಾಚಾರ ಇದನ್ನೆಲ್ಲ ಈ ಕಾನ್ಸೆಪ್ಟ್ ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಈ ವಿಚಾರದಲ್ಲಿ ನಾವು ಬೆಟ್ಟಕ್ಕೆ ಹೋಗುವಂಥ ಯಾರೇ ಒಬ್ರು ಆಗಿರಲಿ, ನಮ್ಮ ಸಾಮಾನ್ಯ ಜನರು ಅಥವಾ ಅವರು ಭಕ್ತರು ಏನು ಮಾಡ್ತಿದ್ದಾರೆ, ಅವರು ಬೆಟ್ಟಕ್ಕೆ ಹೋಗ್ತಾ ಇದಾರಲ್ಲ, ಸೊ ಅವ್ರನ್ನ ನೋಡೋಕೆ ಹೋಗ್ಬೇಕಾಗಿದ್ರೆ ಸೊ ಈ ಹಗ್ಗ ದಾರಗಳನ್ನ ಉಡ್ದಾರಗಳನ್ನ ಏನಿದೆ ಅವನ್ನೆಲ್ಲ ಅವರು ದೇಹದಲ್ಲಿ ಇಟ್ಕೊಳ್ಳಲ್ಲ. ಅದು ರಿಮೂವ್ ಮಾಡಿಬಿಟ್ಟು ದೇವರೇ ಗತಿ ಅಂತ ಹೋಗ್ತಾರೆ. ಒಂದು ನಂಬಿಕೆ ಅಂದಮೇಲೆ ಇದು ಇರೋದು ಅರ್ಥ ಇಲ್ಲ. ಮಾದಪ್ಪನ ನೋಡ್ತಾ ಇದ್ದೀವಿ ಅಂದಮೇಲೆ ಇದು ನಮಗೆ ಅವಶ್ಯಕತೆ ಇಲ್ಲ, ಮಾದಪ್ಪನೇ ನೋಡ್ಕೋತಾರೆ, ಇದೆಲ್ಲ ನಮಗೆ ಅವಶ್ಯಕತೆ ಇರಲ್ಲ ಅಂತ ಇಲ್ಲಿ ಬಿಚ್ಚಿ ಕಟ್ಬಿಟ್ಟು ಮುಂದೆ ಹೋಗ್ತಾರೆ. ಇದ್ರದ್ದು ಕಾನ್ಸೆಪ್ಟ್ ಇನ್ನೂ ದೊಡ್ಡದಿದೆ, ಅಂದ್ರೆ ಹಿಸ್ಟ್ರಿ ಹೇಳಕ್ ಹೋದ್ರೆ ದೊಡ್ಡದಿದೆ. ನಾನು ಸಿಂಪಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸಿದ್ದೀನಿ. ನೀರ್ ಬಗ್ಗೆ ಹೇಳಿದ್ರಲ್ಲ, ನೀರು ಉಡ್ದಾರಲ್ಲ ಅಂತ ಬ್ರೋ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ನೋಡೋದಾದ್ರೆ ಹಳ್ಳ, ಈ ಕಡೆ ಇರೋ ಕಾಮನ್ ಎಲ್ಲಾ ಹಳ್ಳಗಳುವೆ ಆ ಕಡೆಯಿಂದ ಈ ಕಡೆ ಇರುತ್ತೆ. ಏನಂದ್ರೆ ಈ ಕಡೆಯಿಂದ ಈ ಕಡೆ ಇರುತ್ತೆ. ನೀವು ಈ ಕಡೆಯಿಂದ ಬರೋ ನೀರು ಏನಂದ್ರೆ ಆ ಕಡೆನೆ ನಾವು ಕಾಣ್ಬೋದು. 77 ಮಲೆ ಏನಿದೆಲ್ಲ, 77 ಮಲೆಯಿಂದ ಹರ್ಕೊಂಡು ಬರೋ ನೀರೇ ಈ ನೀರು. ಸೊ ಮಾದಪ್ಪ ದಾಟಿ ಹೋಗಿರುವಂತ ನೀರೇನೆ ಈ ನೀರು ಹಿಂಗ್ ಕ್ರಾಸ್ ಆಗೋದು. ಸೊ ಈ ಹಳ್ಳದಲ್ಲಿ ಹಾಕ್ಬಿಟ್ರೆ ಅಲ್ಲಿರುವಂತಹ ನಾವು ಪಾಪ ಪುಣ್ಯ ಕಾರ್ಯಗಳು ಏನೇ ಇದ್ದು ಮತ್ತೆ ಉಡ್ದಾರ ಅನ್ನೋದು ಒಂದು ಮನುಷ್ಯನಲ್ಲಿ ಒಂದು ದಾರ ಅನ್ನೋದು ಕಾಮನ್ ಆಗಿ ಬಾಡಿ ಮೇಲೆ ಇದ್ದೇ ಇರುತ್ತಲ್ವಾ. ಸೊ ಅದನ್ನೆಲ್ಲ ಯಾವುದು ಇರ್ಬೋದು, ಅದೊಂದು ಕಟ್ಟಿದ್ದಂಗೆ ಮೈ ಮೇಲೆ ಅದೊಂದು ಕಟ್ಟಿದ್ದಂಗೆ ಅದನ್ನ ಬಿಚ್ಚಿ ಇಲ್ಲೇ ಬಿಚ್ಚಾಕ್ಬಿಟ್ಟು ಮುಂದೆ ಮಾದಪ್ಪನ ನೋಡೋಕ್ಕೆ ಅಂತ ಮುಂದೆ ಹೆಜ್ಜೆ ಇರ್ತೀವಿ. ಆ ಕಾನ್ಸೆಪ್ಟೇ ಇದು ಅಷ್ಟೇ. ಥ್ಯಾಂಕ್ ಯು ಬ್ರೋ. ಮನೆ ಮುಂದೆ ಇನ್ನೊಂದಿದೆ. ಈ ಮಣ್ಣು ನೋಡಿ, ಈ ಮಣ್ಣು ಯಾವ ಕಲರ್ ಇದೆ? ಕೆಂಪು. ಸೊ ಅದನ್ನ ಹಾಗೆ ಇಟ್ಕೊಂಡು ಬನ್ನಿ. ಒಂದು 100 ಮೀಟರ್ಸಲ್ಲಿ ನಿಮಗೆ ಕಲರ್ ಚೇಂಜ್ ಆಗುತ್ತೆ ನೋಡಿ, ಬಣ್ಣ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಬನ್ನಿ ಹಾಗೆ ಮುಂದೆ ಬನ್ನಿ. ಏನಂದ್ರೆ ಅವಾಗ ಬಿಫೋರ್ ನಾವು ನೋಡಿದ್ದೆ ಕೆಂಪು ಮಣ್ಣು. ಒಂದು 100 to 150 ಮೀಟರ್ಸ್ ಅಷ್ಟೇ ಕ್ರಾಸ್ ಮಾಡಿ ಮುಂದೆ ಬಂದಿದ್ದೀವಿ. ಈ ಮಣ್ಣಿನ ಬಣ್ಣ ನೋಡಿ ಹೇಗಿದೆ ಅಂತ ನೋಡಿ. ಅಲ್ಲಿಂದ ಜಸ್ಟ್ 100 ಮೀಟರ್ ಅಷ್ಟೇ ಇರೋದು, ಆದ್ರೆ ಈ ಮಣ್ಣೆ ಬೇರೆ ಆ ಮಣ್ಣೆ ಬೇರೆ, ಕಲರ್ ಎಷ್ಟು ಡಿಫ್ರೆಂಟ್ ಐತೆ ಅಂತ. ಬನ್ನಿ ಬ್ರೋ ನೋಡಿ. ಈ ಮಣ್ಣು ಕಲರೇ ನಿಮ್ಗೆ ಚೇಂಜ್ ಆಗುತ್ತೆ. ಇದು ಹೇಗಿದೆ ನೋಡಿ ಅಲ್ವಾ, ಇದು ಬೂದಿ. ಸೊ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಇದಕ್ಕೆ ಮುಂಚೆ ನಾವು ಈ ಬೂದಿಯಿಂದ ತಗೊಂಡೋಗಿ ಬೂದಿ ಉಂಡೆಗಳು ಮಾಡ್ತಾ ಇದ್ರು. ಈಗಲೂ ನೀವು ಮಹದೇಶ್ವರ ಬೆಟ್ಟದಲ್ಲಿ ಅಂಗಡಿಗಳಲ್ಲಿ ನೋಡಿದ್ರೆ ಬೂದಿ ಉಂಡೆಗಳು ಅವೆಲ್ಲ ಇಲ್ಲಿಂದ ತಗೊಂಡೋಗಿದ್ದು. ಯಾಕಂದ್ರೆ ಮಹದೇಶ್ವರ ಇಲ್ಲಿ ಭಸ್ಮ ಮಾಡಿದ ಜಾಗ. ಏನಕ್ಕೆ ಭಸ್ಮ ಮಾಡಿದ್ರು ಅಂದ್ರೆ ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿ ಒಂದು ಗದ್ಗೆ ರೀತಿ ಇದೆ. ಸೊ ಅದನ್ನೇನು ಡೆವಲಪ್ಮೆಂಟ್ ಮಾಡಿಲ್ಲ, ಬಟ್ ಮೋಸ್ಟ್ಲಿ ಯಾರಿಗೂ ಗೊತ್ತಿರಲ್ಲ ಈ ಪ್ಲೇಸ್. ಬೆಟ್ಟಕ್ಕೆ ಹೋಗೋರು ಕಾಮನ್ ಆಗಿ ಸ್ಟ್ರೈಟ್ ಆಗಿ ಬೆಟ್ಟಕ್ಕೆ ಹೋಗ್ಬಿಡ್ತಾರೆ. ಈ ಬೆಟ್ಟಕ್ಕೆ ಹೋಗುವಂತ ಮಧ್ಯದಲ್ಲೇ ಮಹದೇಶ್ವರ ಮಾಡಿರುವಂತ ಎಷ್ಟೋ ಪವಾಡ ಸ್ಥಳಗಳಿದಾವೆ. ಸೊ ಅದ್ರಲ್ಲಿ ಒಂದು ಅದು. ಸೊ ಅದು ಯಾರಿದ್ದಾರೆ ಅಂದರೆ ಅದು ಬೇವನಟ್ಟಿ ಕಾಲಮ್ಮ ಅವರು ಅನ್ನೋ ಗದ್ಗೆ ಅದು. ಓಕೆನಾ. ಸೊ ಬೇವನಟ್ಟಿ ಕಾಳಿ ಅವರು ಈ ಊರಿನ ಒಬ್ಬರು ಆಗಿನ ಕಾಲದಲ್ಲಿ ಇಲ್ಲೇ ಇದ್ದವರು. ಸೊ ಅವ್ರ ಹತ್ರ ಎಮ್ಮೆ, ಕರು, ಹಸ, ದನ ಎಲ್ಲ ಇದ್ವು, ಸಿರಿ ಸಂಪತ್ತಿನಿಂದ ಇದ್ರು. ಸೊ ಮಹದೇಶ್ವರ ಕಾನ್ಸೆಪ್ಟ್ ಏನಿದೆ ಅಂದರೆ ಸ್ವಲ್ಪ ಅವ್ರನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಅವ್ರ ಹತ್ರ ಭಿಕ್ಷೆ ಕೇಳಿದ್ದಾರೆ. ಸೊ ಈವಮ್ಮ ಇನ್ನು
ನನ್ನ ಹತ್ರ ಜಾಸ್ತಿ ಇದೆ ಅಹಂಕಾರ ಅನ್ನೋ ಕಾನ್ಸೆಪ್ಟಲ್ಲಿ ಇದ್ಬಿಟ್ಟು ಅವ್ರು ಕೊಡದೆ ಬೇವನಟ್ಟಿ ಕಾಳಿ ಮಾದೇಶ್ವರನ ಬೆನ್ನಿಗೆ ಬೆಂಕಿ ಇಟ್ಬಿಟ್ಟಿದ್ರು. ಸೊ ಅದೇ ಕೋಪ ಅವ್ರು ಸುಮ್ಮನೆ ಇರ್ತಾರ, ಮಾದೇಶ್ವರ ಅಂದ್ರೇನೆ ಎಷ್ಟು ರುದ್ರ ತಾಂಡವ ಆಡ್ಕೊಂಡು ಅಷ್ಟು ಕೋಪಗಂಡ ಕೆಂಡಗಣ್ಣ ಅಂತ ಹೇಳ್ತೀವಲ್ವಾ. ಸೊ ಅವರು ಅಷ್ಟು ಇದರಿಂದ ಅಂದರೆ ಕೋಪದಿಂದ ಇವ್ರಿಗೊಂದು ಒಳ್ಳೆ ಪಾಠ ಕಲಿಸ್ಬೇಕಂತೇಳಿ ಈ ಪರ್ಟಿಕ್ಯುಲರ್ ಪ್ಲೇಸು ಈ ಬೇವನಟ್ಟಿ ಕಾಳಿ ಸಂಸ್ಥಾನ ಏನಿತ್ತು ಈ ಪ್ಲೇಸ್ನೆಲ್ಲ ಭಸ್ಮ ಮಾಡಿದ್ರಿಂದನೇ ಈ ಬೂದಿ ಬಣ್ಣ ಆಗಿರೋದು. ಸೊ ಅದಕ್ಕೆ ನೀವು ಇದಕ್ಕೆ ಮುಂಚೆ ಆ ಕಡೆ ಏನು ನೋಡಿದ್ರ ಅದು ನಿಮಗೆ ಕೆಮ್ಮಣ್ಣು, ಇಲ್ಲಿ ನೀವು ನೋಡುವಾಗ ಇದು ಬೂದಿ ಮಣ್ಣು ಸಿಗ್ತದೆ. ಸೊ ಇದರಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾಗಿದೆ ನಿಮಗೆ? ಅವರಿಂದ ಆಗಿರೋದು. ಇದು ಹಿಸ್ಟ್ರಿ ನಿಮ್ಗೆ ಒಂದು ಉದಾಹರಣೆ, ನಿಜ ಅಂತ ಇದೊಂದು ಸಾಕ್ಷಿ ಆಧಾರಗಳೇ ಇದು. ನೋಡಿ ಇಲ್ಲಿ ಹಾಕಿದ್ರೆ ಬೂದಿ ಕಾಣ್ತಿದೆ ಅಲ್ವಾ. ಸೊ ಹಾಗೆ ಇದೇ ಕೆಮ್ಮಣ್ಣಾಗಿದ್ರೆ ಕಾಣ್ತಿರ್ಲಿಲ್ಲ. ಅಂಡ್ ಈವನ್ ಅದು ನೀವು 2 ಬೆಟ್ಟ ಕಾಣ್ತಿದೆ ನೋಡಿ, 2 ಬೆಟ್ಟ. ಎಲ್ಲಾದ್ರೂ ಈ ರೀತಿ ಬೆಟ್ಟಗಳು ನೀವು ಕಾಣೋಕ್ ಸಾಧ್ಯನೇ ಇಲ್ಲ. ಸೊ ಅದನ್ನ ರಾಶಿ ಅಂತ ಹೇಳ್ತಾರೆ, ಅಂದ್ರೆ ಅಕ್ಕಿ ಭತ್ತದ ರಾಶಿ ಅಷ್ಟು ಇದ್ದದ್ದು ಅದು ಹಾಗೆ ಕಲ್ಲು ಮಣ್ಣಾಗಿ ಅಂದ್ರೆ ಶಿಲೆ ರೀತಿ ಆಗ್ಬಿಟ್ಟಿದೆ ಅನ್ನೋದಕ್ಕೆ ಅದೊಂದು ಆಧಾರ. ಸೊ ಅದು ನೋಡಿ ನಿಮ್ಗೆ ಗೊತ್ತಾಗುತ್ತಲ್ವಾ, ನಾವು ರಾಶಿ ಏನಾದ್ರು ಮಾಡಿದ್ರೆ ಅದು ಹಾಗೆ ಇರುತ್ತಲ್ವಾ, ರಾಶಿ ಹಾಕಿದ್ರೆ ಹಿಂಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಅದು ಇದೆ. ಸೊ ಇದು ಸೆಕೆಂಡ್ ಪ್ಲೇಸ್. ಸೊ ಬೂದಿ ಮಾಡಿದ್ರಿಂದ ಅವ್ರು ಹಾಗಿದ್ದಾರೆ. ಈಗ ಯಾರು ಅಂದ್ರೆ ಪ್ರಾಧಿಕಾರ ಸೈಡ್ ಆಗ್ಲಿ ಮತ್ತೆ ಇಲ್ಲಿ ಅರ್ಚಕರಾಗ್ಲಿ ಯಾರು ಅವಕ್ಕೆ ಜಾಸ್ತಿ ಇನ್ನೂ ಅದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಏನಕ್ಕೆ ಅಂತ ನಂಗಂತೂ ಗೊತ್ತಿಲ್ಲ. ಅಂಡ್ ಈವನ್ ಇಲ್ಲಿ ಒಡಕೆಲ್ಲ ಅಂತ ಬಂದ್ರೆ ಇಲ್ಲಿ ಸ್ವಲ್ಪ ದಾನ ಧರ್ಮ ಮಾಡಿದ್ರೆ ಚೆನ್ನಾಗಿರ್ಬೋದು ಬ್ರೋ. ಬೇರೆ ನಾವು ಸ್ವಯಂ ಆಗಿ ನಾವು ಯೋಚನೆ ಮಾಡಿದ್ರೆ ಇಲ್ಲಿ ಚೆನ್ನಾಗಿರೋಕೆ ಸಾಧ್ಯ ಇಲ್ಲ. ಸೊ ಅದು ಇಲ್ಲೊಂದಿರೋ ಕಾನ್ಸೆಪ್ಟು. ಮುಂದೆ ಇನ್ನೊಂದು ಪ್ಲೇಸ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಯಲಚಿಕೆರೆ. ಹೌದು, ಯಲಚಿಕೆರೆನೇ. ಬಟ್ ನಾವು ನೋಡ್ಬೇಕಾಗಿರೋದು ಇಲ್ಲಿ ಕಾಳಮ್ಮನ ಒಡಕಾಳದಿಂದ ಸ್ವಲ್ಪ 1 ಕಿಲೋಮೀಟರ್ ಬಂದಿದ್ದೀವಿ ಬ್ರೋ. ಹೌದು, ಒಂದು 500 ಮೀಟರ್ ಅಷ್ಟು ದೂರ ಬಂದಿದ್ದೀವಿ. ಇಲ್ಲೊಂದು ಜಾಗ ಐತೆ, ಈ ಜಾಗ ನೋಡಿ. ಸೊ ಆ್ಯಕ್ಚುಲಿ ಬ್ರೋ ಈಗ ನಾವು ಒಡಕೇಲದಿಂದ ತಾಳ್ಬೆಟ್ಟ ಹೋಗೋ ರೂಟಲ್ಲಿ ಒಂದು 500 ಮೀಟರ್ಸ್ ಮುಂದೆ ಇದ್ದೀವಿ. ಸೊ ಈ ಪ್ಲೇಸ್ ಏನಿದೆ ನೋಡಿ, ನೀವು ನೋಡ್ಬೋದು. ಇಲ್ಲೆಲ್ಲ ನಾವು ಪರ್ಸೆಗೆ ಬರೋರು ಶಿವರಾತ್ರಿಗೆ ಜಾಸ್ತಿ ಜನ ಬರ್ತಾರೆ, ಅವರು ಪರ್ಸೆಗೆ ಬಂದು ಧೂಪ ಹಾಕ್ಬಿಟ್ಟು ಹೋಗಿರುವಂಥ ಪ್ಲೇಸ್. ಇದು ಒಂದು ಸುತ್ತು ಬರುತ್ತೆ. ಸೊ ಈ ರೀತಿ ಸುತ್ಕೊ ಬರ್ತಾರೆ, ಒಂಟಿ ಕಾಲಲ್ಲಿ ಹಿಂಗ್ ಕುಣಿತಾ ರೌಂಡ್ ಮಾಡ್ತಾರೆ. ಹೆಂಗೆ ಬ್ರೋ? ಒಂದೇ ಒಂದು ಸ್ವಲ್ಪ ಈ ರೀತಿ, ಓಕೆನಾ? ಈ ರೀತಿ ಕುಣ್ಕೊಂಡು ಒಂದು ರೌಂಡ್ ಬರ್ತಾರೆ. ಸೊ ಏನಕ್ಕೆ ಇಲ್ಲಿ ಮಾದಪ್ಪ ನೋಡಕ್ ಬರುವಂತ ಭಕ್ತರು ಕುಣಿತಾರೆ ಅಂದ್ರೆ ಮಾದಪ್ಪ ಕುಣಿದಂತಹ ಸ್ಥಳ ಅಂತ. ಏನಕ್ಕೆ ಅಂದ್ರೆ ಆ ಮಾದಪ್ಪ ರುದ್ರ ತಾಂಡವ ಅಂದ್ರೆ ಶಿವ ಅಂದ್ರೆ ರುದ್ರ ತಾಂಡವ ಆಡ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಮಾದಪ್ಪ ಕುಣಿದ್ಬಿಟ್ಟು ಹೋಗಿದ್ದು, ಕೋಪದಿಂದ ಕುಣಿದ್ಬಿಟ್ಟು ಹೋಗಿದ್ದು. ಅದು ಬಾರ್ಡರು ಅಲ್ಲಿಗೆ 500 ಮೀಟರ್ಸ್ ಇಂದ ಮುಂದೆ ಬಂದ್ಮೇಲೆ ಆ ಊರನ್ನ ಬಿಟ್ಟು ಈ ಕಡೆ ಬಂದ್ಮೇಲೆ ಆ ಬೇವನಟ್ಟಿ ಕಾಳಿ ಮಾಡಿದಂತಹ ವಿಚಾರಕ್ಕೆ ಮಾದಪ್ಪನ ತುಂಬಾ ಕೋಪ ಬಂದು ಇಲ್ಲಿ ಬಂದು ಕುಣಿದ್ಬಿಟ್ಟಿದ್ದಾರೆ. ಕುಣಿದು ಹೋಗಿದ್ದಂತಹ ಸ್ಥಳನೇ ಇದು ಮಾದಪ್ಪ ಕುಣಿದ ಸ್ಥಳ ಅಂತ ಒಂದು ಫೆಮಿಲಿಯರ್ ಪ್ಲೇಸ್ ಆಗಿದೆ. ಮೋಸ್ಟ್ಲಿ ನಾವು ಬೆಟ್ಟಕ್ಕೆ ಹೋಗುವಂತ ಭಕ್ತರಿಗೆ ಈ ಪ್ಲೇಸ್ ಗೊತ್ತೇ ಇರಲ್ಲ. ಈಗ ಇದಕ್ಕೆ ಮುಂಚೆ ಹೇಳಿದ ಉಡ್ದಾರೆಲ್ಲಾನು ಗೊತ್ತಿರಲ್ಲ, ಬೇವನಟ್ಟಿ ಕಾಳಮ್ಮನ ಟೆಂಪಲ್ ಅದು ಗೊತ್ತಿರಲ್ಲ, ಮತ್ತೆ ಇದು ಗೊತ್ತಿರಲ್ಲ. ಈ ಒಡಕೆಯಾದಲ್ಲೇ 3 ಪ್ಲೇಸ್ ಇದಾವೆ. ಸೊ ಇದೇ ರೀತಿನೇ ನೀವು ಕೌದಲ್ಲಿ ಆ ಕಡೆ ನೀವು ಮಳವಳ್ಳಿಯಿಂದ ಬಂದ್ರು ಅಲ್ಲಿಂದನೂ ಮಾದಪ್ಪನ ಚರಿತ್ರೆಗಳು ಸ್ಟಾರ್ಟ್ ಆಗಿದ್ದಾವೆ. ಇಲ್ಲಿ ಒಂದೊಂದಕ್ಕೂ ಒಂದೊಂದು 5 ಮೀಟರ್ಸು 500 ಮೀಟರ್ಸು ಅಂದರೆ 1 ಕಿಲೋಮೀಟರು ಆ ರೀತಿ ಡಿಸ್ಟೆನ್ಸ್ ಅಲ್ಲೇ ಮಾದಪ್ಪನ ಒಂದು ಚರಿತ್ರೆಗಳನ್ನ ನೋಡ್ಬೋದು. ಅವ್ರು ಏನೇನು ಪವಾಡ ಮಾಡ್ಬಿಟ್ಟು ಹೋಗಿದ್ದಾರೆ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಸಿಗುತ್ತೆ ನಿಮಗೆ. ಸೊ ಈ ಪ್ಲೇಸ್ ಅದು. ಸೊ ಇಲ್ಲಿ ನೀವು ಏನಾದರೂ ಅರ್ಕೆಗಳು ಹಾಕೋಬಿಟ್ಟು ಮಾದಪ್ಪ ಹಿಂಗೆ ಮಾಡಲಿ, ನಂಗೆ ಒಳ್ಳೇದಾಗಲಿ, ಈ ರೀತಿ ಅರ್ಕೆ ಪ್ರೆಗ್ನೆಂಟ್ ಆಗದೆ ಇರೋರು ಮೇ ಬಿ ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಪ್ರೆಗ್ನೆಂಟ್ ಲೇಡೀಸ್ ಮೇ ಬಿ ಅವ್ರ ಅರ್ಕೆ ಹೊತ್ಕೊಂಡು ಹಿಂಗೆ ಸುತ್ತಿದ್ರೆ ಅವ್ರಿಗೇನೋ ಮಗು ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ, ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಇಲ್ಲಿ ಮಾದಪ್ಪ ಕುಣಿದ್ಬಿಟ್ಟು ಈ ರೂಟ್ ಇದೆಯಲ್ಲ, ಸೊ ಈ ರೂಟಿಂದ ಇಲ್ಲೊಂದು ಮುಂದೆ ಹೋಗಿದ್ದಾರೆ. ಮುಂದೆ ನಿಮಗೆ ಈ ರೂಟಲ್ಲಿ ಹೋಗಿ ಅಲ್ಲಿ ಬೆಟ್ಟ ಏರಿದ್ದು, ಆ ತಪ್ಸಾರಿ ಮೇಲೆ ಮಲೆ ಅಂತ ಒಂದು ತೋರಿಸಿದ್ನಲ್ಲ, ಸೊ ಆ ಮಲೆಗೆ ಏರಿದ್ದಾರೆ. ಸೊ ಅಲ್ಲಿವರೆಗೂ ನಮ್ಗೆ ಗೊತ್ತಿದೆ. ಸೊ ಮುಂದೆ ಇನ್ನು ಹೋಗ್ತಾ ಹೋಗ್ತಾ ನಿಮಗೆ ತಾಳ್ಬೆಟ್ಟ ಸಿಗುತ್ತೆ. ತಾಳ್ಬೆಟ್ಟದಲ್ಲಿ ಬಸವನ ಆದಿ ಮತ್ತೆ ಸರ್ಪದ ಆದಿ ಅಂತ 2 ಸಿಗುತ್ತೆ. ನಾವೀಗ ಸೆಂಟ್ರಲ್ ಹೋಗ್ತಾ ಇದ್ದೀವಿ. ನೀವು ಆರ್ಚ್ ಇದೆಯಲ್ಲ ತಾಳ್ಬೆಟ್ಟ ಆರ್ಚಿಂದ ಮುಂದೆನೆ ರೈಟ್ ಸೈಡಲ್ಲಿ ನೀವು ನೋಡಿದ್ರೆ ಒಂದು ಸ್ಮಾಲ್ ಆರ್ಚ್ ಇದೆ. ಸೊ ಅದು ಬಸವನ ಆದಿ ಮತ್ತೆ ಸರ್ಪದ ಆದಿ ಅಂತ 2ರಲ್ಲಿ ಅದು ಸರ್ಪದ ಆದಿ ಆಗುತ್ತೆ. ಸೊ ಸ್ಟ್ರೈಟ್ ನೀವೇನು ಹೋಗ್ತೀರಾ ಅದು ಬಸವನ ಆದಿ ಆಗುತ್ತೆ. ಸೊ ಕಾನ್ಸೆಪ್ಟು ನೀವು ಅಲ್ಲೋಗಿ ಮುಂದೆ ಇನ್ನೂ ತುಂಬ ಜನ ಇದ್ದಾರೆ, ಅವ್ರ ಹತ್ರ ತಿಳ್ಕೊಳ್ಳಿ, ಓಕೆನಾ? ಸೊ ಇದು ಈ ರೀತಿ ಕಾನ್ಸೆಪ್ಟ್. ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ಕಾಡ್ದಾರಿಲಿ ಚಿಟ್ಟೆಗಳು ನನ್ನನ್ನು ಹೇಗೆ ಸ್ವಾಗತ ಮಾಡ್ತವೆ ನೋಡಿ. ನಿಮಗೆ ಕಾಣಿಸ್ತಿಲ್ಲ ಅನಿಸ್ತದೆ ಕ್ಯಾಮ್ರಲ್ಲಿ, ಬಟ್ ಚಿಟ್ಟೆಗಳಂತೂ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾವೆ. ಮೂಕಳ್ಳಿ ಮಾರಮ್ಮ ಅಂತ ಮಲೆ ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ಬೇಕಾರೆ ರಸ್ತೆ ಮಧ್ಯದಲ್ಲಿ ಇರ್ತದೆ ನೋಡಿ, ತೋರಿಸ್ಕೊಡ್ತೀನಿ ಬನ್ನಿ. ಮೂಕಳ್ಳಿ ಮಾರಮ್ಮ ಮಾದಪ್ಪಂಗೆ ಮಾದಪ್ಪ ಅಂತ ಹೆಸರು ಬರೋದಕ್ಕೆ ಕಾರಣ ಇವರೇ. ಬನ್ನಿ ಅದನ್ನು ನೋಡ್ಕೊಂಬರೋಣ, ಮತ್ತೆ ಹೆಸರು ಹೇಗೆ ಬಂತು ಅಂತ ತಿಳಿಸ್ಕೊಡ್ತೀನಿ ಬನ್ನಿ.
ದೇವ್ರ ದರ್ಶನ ಮಾಡಿದ್ರ ಬತ್ತಪ್ಪ ಅಂದರೆ ಮರಿದೇವರು ಅಂದರೆ ಮಾದಪ್ಪ ಅವರು ಕುಂತೂರು ಮಠ ಬಿಟ್ಬಿಟ್ಟು ಬರ್ಬೇಕಾದ್ರೆ ಪ್ರಭುಲಿಂಗ ಸ್ವಾಮಿ ಅವರು ಈ ಮಾರಮ್ಮಂಗೆ ಆಜ್ಞೆ ಮಾಡ್ತಾರೆ, ನೋಡು ಮಾದೇಶ್ವರ ಅವರು ಮಠ ಬಿಟ್ಟು ಹೋಗ್ತಾ ಇದ್ದಾರೆ, ಅವ್ರನ್ನ ನೀ ಹೆಂಗಾರ ಮಾಡಿ ಕರ್ಕೊಂಡು ಬಾ ಅಂತ. ಆಗ ಇವರು ಮಾದೇಶ್ವರ ಹಿಂಬಾಲಿಸ್ಕೊಂಡು ಹೋಗಿ ಬಾ ಗುರುಗಳು ಈ ಥರ ಆಜ್ಞೆ ಮಾಡಿದ್ದಾರೆ, ನಾನು ನಿನ್ನ ಕರ್ಕೋಬೇಕು ಅಂತ ಹೇಳ್ತಾರಂತೆ. ಆಗ ಮಾರಮ್ಮ ಹೇಳ್ತಾ ಇದ್ರು, ಮರಿದೇವರು ಲೆಕ್ಕಿಸ್ತಾ ಹೋಯ್ತಾ ಇರ್ತಾರೆ. ಆಗ ಇವ್ರು ಏನು ಮಾಡ್ತಾರೆ, ಹೋಗಿ ಮರಿದೇವ್ರನ್ನ ಹಿಂಗೆ ಹೋಗಿ ಹಿಂಗೆ ತಬ್ಕೊಂಡಾಗ ಮರಿದೇವ್ರು ಏನು ಮಾಡ್ತಾರೆ, ಇನ್ನೂ ಬೆಳೀತಾ ಇರ್ತಾರೆ, ಅಗಲ ಆಯ್ತಾ ಇರ್ತಾರೆ, ಆಕಾಶದಷ್ಟು ಎತ್ತರ, ಆಲದ ಮರ ಅಷ್ಟು ಅಗಲ. ಅಷ್ಟೊಂದು ಬೆಳೆದಾಗ ಮಾರಮ್ಮನ ಕೈಲಿ ತಬ್ಕೊಳಕ್ಕಾಗಲ್ಲ, ಈ ಥರ ಹಿಂಗೆ ತಬ್ಕೊಂಡು ಎತ್ಕೊಂಡು ಹೋಗೋಕ್ಕೆ. ಆ ಥರ ಆಗದ್ರಿಂದ ಏನು ಮಾಡ್ತಾರೆ, ಮರಿದೇವ್ರಿಗೆ ಇವನು ಮಹಾನ್ ದಪ್ಪ ಅಂತ ಹೇಳ್ತಾರಲ್ಲ. ಆಗ ಎಲ್ ತಕ್ಷಣ ಮರಿದೇವ್ರು ಅಂತಾರೆ, ಮಾರಮ್ಮ ಹಿಂದಿನಿಂದ ಕೂಗಿದಂತಹ ನೀ ಹೆಸರು ಜಗತ್ ಪ್ರಸಿದ್ಧವಾಗಲಿ, ಇನ್ಮೇಲಿಂದ ನನ್ನ ಭಕ್ತರೆಲ್ಲ ಮಾದಪ್ಪನ ಹೆಸರಿಂದನೇ ಕೂಗ್ಲಿ ನನ್ನ ಅಂತ ಹೇಳ್ತಾರೆ. ಹಾಗೆ ಏನಪ್ಪ, ಇನ್ನೊಂದು ನನ್ನ ಭಕ್ತರು ಪರೀಕ್ಷೆಗೆ ಹೋಗ್ಬೇಕಾದ್ರೆ ನಿನ್ಗೊಂದು ಕಾಸಿನ ಧೂಪ ಹಾಕ್ಲಿ ಅಂತ ಮಾದೇಶ್ವರ ಅವರು ಮಾರಮ್ಮಂಗೆ ಒಂದು ಆಶೀರ್ವಾದ ಮಾಡ್ತಾರೆ. ಆ ಸ್ಥಳ ನೀವು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಸಿಗ್ತದೆ, ಬಟ್ ನೀವು ಗಾಡಿ ಆಟೋ ಕಾರಲ್ಲಿ ಏನಾದ್ರು ಬಂದರೆ ದರ್ಶನ ಮಾಡಿ, ಸುಮ್ಮನೆ ಹಾಗೆ ಹೋಗ್ಬೇಡಿ. ಇವೆಲ್ಲ ಇತಿಹಾಸ ನಿಜ ಅನ್ನೋದಕ್ಕೆ ಸಾಕ್ಷಿಯ ಪುರಾವೆಗಳು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸುಮಾರು 7-8 ಕಿಲೋಮೀಟ್ರಿಂದ ಯಾವುದೇ ಒಂದು ಡ್ರಾಪು ಸಿಕ್ಕಿಲ್ಲ. ಸಿಂಗಲ್ ಆಗಿ ಬೈಕ್ ರೈಡರ್ಸ್ ಯಾರೂ ಬರ್ತಾಯಿಲ್ಲ. ಕಾರ್ನ ಲಿಫ್ಟ್ ಕೇಳೋಣ ಅಂದರೆ ಎಲ್ಲ ಫುಲ್ ಫ್ಯಾಮಿಲಿ ಇರ್ತಾರೆ ಅಂತೆ, ದೂರದಿಂದ ಕಾಣಲ್ಲ, ಅಲ್ಲಿ ಒಬ್ಬರೇ ಇದ್ದಾರ, ಫ್ಯಾಮಿಲಿ ಇದ್ದಾರ ಅಂತ. ಪಾದಯಾತ್ರೆ ಇದೊಂಥರ ಹೊಸ ಅನುಭವ. ಓಕೆ, ಬಾಯ್. ತಾಳ್ಬೆಟ್ಟದಿಂದ ನಮ್ಮ ಪಯಣ ಸ್ಟಾರ್ಟು. ಇಲ್ಲಿಂದ ನೆಕ್ಸ್ಟ್ ಯಾವ ಡ್ರಾಪ್ ಸಿಗ್ತದೆ ಅದನ್ನು ನೋಡಿಕೊಂಡು ಅದನ್ನು ತಡ್ಕೊಂಡು ಹೋಗಬೇಕು. ಇಲ್ಲಿ ತನಕ ಒಂದು ಡ್ರಾಪ್ ಸಿಕ್ಕಲಿಲ್ಲ, ಕೊನೆಯಲ್ಲಿ ಒಂದು ಬೈಕ್ ಡ್ರಾಪ್ ಸಿಕ್ತು. ಈಗ ನಮ್ಮ ಪಯಣ ಇನ್ನೇನು ಕೆಲವೇ ಇದರಲ್ಲಿ ಬೆಟ್ಟ ರೀಚ್ ಆಗ್ತೀನಿ. ತುಂಬ ಸಂತೋಷ ಆಗ್ತಿದೆ. ಯಾವುದು ಗಾಡಿ ಡ್ರಾಪ್ ಸಿಕ್ತಿಲ್ಲ, ಬಟ್ ಪಾದಯಾತ್ರೆ. ಬೆಟ್ಟದಿಂದ ಇವರು ಅಣ್ಣ, ನಿಮ್ಮ ಹೆಸರು? ಮಹಾದೇವನವರು ಉಪಾಧ್ಯಕ್ಷರಂತೆ. ಅವ್ರ ಕಡೆಯಿಂದನೇ ನನಗೆ ಬೆಟ್ಟಕ್ಕೆ ಡ್ರಾಪ್ ಸಿಕ್ಕೈತೆ. ಥ್ಯಾಂಕ್ ಯು ಅಣ್ಣ. ಮಾದೇಶ್ವರ ಅವ್ರಿಗೆ ಹಾಲರ್ವಿ ತರುವಂತಹ ಹಾಲಹಳ್ಳ ನಾವು ಈಗ ಹೋಗ್ತಾ ಇರೋ ಜಾಗ. ನೀರು ಇಲ್ಲಿ ಸದಾ ನೀರು ಒಂಥರ ಹಾಲ್ ಥರ ನೀರು ಇರ್ತದಂತೆ. ಬನ್ನಿ ನೋಡೋಣ. ಇಲ್ಲಿ 101 ಹಾಲರ್ವಿ ಇರ್ತದೆ ಸರ್. ಈ ಜಾಗದಲ್ಲಿ ಅಂತ 101 ಹಾಲರ್ವಿ. ಇಲ್ಲಿಂದ ಬೆಟ್ಟಕ್ಕೆ ಸರ್ ನಡ್ಕೊಂಡು ಮಕ್ಕಳು ಹೆಣ್ಮಕ್ಳು. ವಿಡಿಯೋದಲ್ಲಿ ಅಷ್ಟೇನು ಇದು ಕವರ್ ಆಗ್ತಾ ಇಲ್ಲ, ಬಟ್ ರಿಯಲ್ ಆಗಿ ನೋಡ್ತೀನಿ ಅಂದ್ರೆ ಇದು ಸೇಮ್ ಹಾಲು ಇರೋ ಥರ ಐತೆ ನೀರು. ನೀವು ಒಮ್ಮೆ ಈ ಕಡೆ ಸೈಡ್ ಬಂದಾಗ ನೋಡ್ಕೊಂಡು ಬನ್ನಿ. ಸೇಮ್ ನೀರು ಮಾತ್ರ ಹಾಲು ಅರ್ದಂಗೆ ಕಾಣಿಸ್ತೈತೆ, ಬಟ್ ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತಾ ಇಲ್ಲ. ಉಗೇಮದಪ್ಪ. ಹಾಂ ಸರ್, ಇದು ಹಾಲರ್ವಿ. ಇವಾಗ ಏನು ನೋಡ್ತಿದ್ದೀರಾ, ಈ ಜಾಗದಲ್ಲಿ ಮಾದೇಶ್ವರ ಅವರು ಆನೆನ ತಲೆದಿಮ್ನಾಗಿ ಮಾಡ್ಕೊಳ್ಳೋದಂಥ ಸ್ಥಳ ಇದೇ. ಆನೆ ತಲೆ ದಿಬ್ಬ ನೋಡಿ, ಆನೆ ಥರ ಈ ಸ್ಥಳದಲ್ಲಿ ಆನೆನ ದಿಮ್ಮಾಗಿ ಮಾಡ್ಕೊಳ್ಳೋದಂಥ ಸ್ಥಳ ಇದೇ ಆನೆ ತಲೆ ದಿಬ್ಬ. ಫೈನಲಿ ನಾನೀಗ ಮಾದೇಶ್ವರನ ಬೆಟ್ಟಕ್ಕೆ ರೀಚ್ ಆಯಿತು. ಇವಾಗ ನಾನು ಆನೆ ತಲೆ ದಿಬ್ಬದಿಂದ ನಡ್ಕೊಂಡು ಬರ್ತಿದ್ದೀನಿ. ಇನ್ನು ಮಾದೇಶ್ವರನ ಬೆಟ್ಟಕ್ಕೆ ಕೇವಲ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಐತೆ ಅನಿಸ್ತದೆ. ನೋಡಿ, ಅಲ್ಲಿ ಮಾದೇಶ್ವರಂದು 108 ಅಡಿ ವಿಗ್ರಹ ಸ್ಟ್ಯಾಚು ಇರೋ ಮೂರ್ತಿ ನೋಡಿ ಅಲ್ಲಿ ಉಗೇಮದಪ್ಪ.